ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ. ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ದ್ವಾದಶಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಪ್ರದೋಷ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಬುಧವಾರದಲ್ಲಿ ಶಿವನ ಆರಾಧನೆಗೆ ಅವಕಾಶವಿದೆ. ನೆನ್ನೆ ದಿವಸ ಏಕಾದಶಿ ಇತ್ತು, ಆರ್ದ್ರ ನಕ್ಷತ್ರ ಇತ್ತು. ಅದೂ ಕೂಡ ಹರಿಹರರ ಪೂಜೆಗೆ, ಧ್ಯಾನಕ್ಕೆ, ಅವರ ಆರಾಧನೆಗೆ ಒಂದು ವಿಶಿಷ್ಟ ಕಾಲ ಅಂತ ಹೇಳಿದ್ದೆ. ಈ ದಿವಸ ಕೂಡ ಅಂಥದ್ದೇ ಒಂದು ವಾತಾವರಣ ನಿರ್ಮಾಣವಾಗಿದೆ. ಬುಧವಾರ ವಿಷ್ಣುವಿನ ವಾರದಲ್ಲಿ ಪ್ರದೋಷ ಬಂದಿರತಕ್ಕಂಥದ್ದು, ಈಶ್ವರನ ಕುರಿತಾದ ಪೂಜೆಗೆ ಒಂದು ಸಾಧನ ಶಕ್ತಿ ಅದು ಪ್ರದೋಷ ಅನ್ನೋದು. ಪ್ರದೋಷ ಸಂಧ್ಯಾಕಾಲದಲ್ಲಿ ಮಾಡ್ತಕ್ಕಂಥ ಸಾಂಬ ಸದಾಶಿವರ ಪೂಜೆ. ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಗೆ ಮತ್ತು ಶತ್ರುಗಳ ಜಯ, ಶತ್ರುಗಳನ್ನು ಮರ್ದನ ಮಾಡಿಕೊಂಡು ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥದ್ದು, ಎದುರಿಸ್ತಕ್ಕಂತಹ ಶಕ್ತಿ, ಇವುಗಳಿಗೆ ಪ್ರದೋಷ ಪೂಜೆಯನ್ನು ಮಾಡ್ತಾರೆ. ವೃತ್ರಾಸುರನ ಸಂಹಾರಕ್ಕೆ ಇಂದ್ರ ಏನೇನೋ ಮಾಡಿದ್ದಾನೆ, ಅದರಲ್ಲಿ ಇದೂ ಒಂದು ಅಂತ. ಯಾಕೆಂದರೆ ಒಂದು ಬಲವಾದದ್ದನ್ನು ನಮ್ಮ ವಿರೋಧಿ ಅತ್ಯಂತ ಬಲಿಷ್ಠವಾಗಿದ್ದರೆ, ಬಲವಾಗಿದ್ದರೆ ಒಂದು ಅಸ್ತ್ರ ಸಾಕಾಗೋದಿಲ್ಲ ಅಂತ ಹೇಳಿ ಋಷಿಗಳೆಲ್ಲ ಬೇರೆ 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 ಪೂಜೆಗಳನ್ನು, ವ್ರತಗಳನ್ನು, ಹೋಮಗಳನ್ನು, ಹವಗಳನ್ನು ಮಾಡಿಸಿದರು. ಆ ರೀತಿಯಲ್ಲಿ ಇಂದ್ರ ಮಾಡಿದಂತಹ ಪೂಜೆ ವಿಶೇಷವಾದದ್ದು ಇದು ಒಂದು ಪ್ರದೋಷ ಪೂಜೆ. ಇದನ್ನು ಎಲ್ಲ ಕಡೆ ಕಾಣ್ತೀವಿ ನಾವು. ಒಂದು ವಿಶಿಷ್ಟವಾದ ಸಾಧನೆಗೆ ಒಂದು ಪ್ರಯೋಗ ಸಾಕಾಗೋದಿಲ್ಲ ಅಂತ, ಬೇಕಾಗುತ್ತೆ ಒಂದು ದೋಷ ನಿವಾರಣೆಗೆ, ಮತ್ತೊಂದು ಫಲಸಿದ್ಧಿಗೆ, ಹೀಗಿರ್ತದೆ. ನಾವು ರಾಮಾಯಣವನ್ನು ನೋಡಿದ್ರೆ ಅಲ್ಲಿ ದಶರಥ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಆ ನಂತರ ಪುತ್ರಕಾಮೇಷ್ಟಿ ಯಾಗ ಮಾಡ್ತಕ್ಕಂಥದ್ದು. ಪ್ರತಿಬಂಧಕಗಳೆಲ್ಲ ನಿವಾರಣೆ ಆದ ಮೇಲೆ ಅಶ್ವಮೇಧ ಯಾಗದಿಂದ ಆಮೇಲೆ ಋಷಿಶೃಂಗ ಮಹರ್ಷಿಗಳು ಬಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸ್ತಕ್ಕಂಥದ್ದು. ಒಂದು ದೋಷ ನಿವಾರಣೆಗೆ, ಮತ್ತೊಂದು ಫಲಸಿದ್ಧಿಗೆ. ಇದನ್ನು ಪೂರ್ವರು ಏನು ಮಾಡಿದ್ದಾರೆ, ಪೂರ್ವ ಸೂರ್ಯಗಳು, ಪೂರ್ವ ಮಹರ್ಷಿಗಳು, ಮಹನೀಯರು ಏನು ಮಾಡಿದ್ದಾರೆ, ಅದರ ಮೇಲೆ ತಾನೇ ಇತಿಹಾಸದ ಮೇಲೆ ವರ್ತಮಾನ ನಿರ್ಮಾಣವಾಗಿ ಮತ್ತೊಂದು ಇತಿಹಾಸ ಆಗುತ್ತೆ. ಹಾಗೆ ನಾವು ಇದನ್ನೆಲ್ಲ ನೋಡಿಕೊಳ್ಬೇಕು. ಹಿಂದೆ ಏನು ಬಂದಿದೆ, ಋಷಿಗಳು ಏನನ್ನು ಮಾಡಿದ್ದಾರೆ, ಏನನ್ನು ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಈ ರೀತಿಯಲ್ಲಿ ಮಾಡಬೇಕು. ನಾನು ಸಾಮಾನ್ಯವಾಗಿ ಈ ಜಾತಕ ವಿಶ್ಲೇಷಣೆ ಮಾಡುವಾಗಲೂ ದೋಷ ನಿವಾರಣೆ ಒಂದು, ಫಲಸಿದ್ಧಿಗೆ ಒಂದು, ಇದನ್ನು ನೋಡಿಕೊಳ್ಬೇಕು. ನಾವು ಚಿಕಿತ್ಸೆ ತಗೊಳ್ಳುವಾಗಲೂ ಡಾಕ್ಟ್ರುಗಳು ಅದೇ ಮಾಡೋದು. ಒಂದು ಕಾಯಿಲೆ ನಿವಾರಣೆಗೆ, ಇನ್ನೊಂದು ದೇಹದ ಫಲವತ್ತತೆಗೆ, ಅದರ ಅಭಿವೃದ್ಧಿಗೆ. ಇದನ್ನು ಒಂದು ಆಂಟಿಬಯೋಟಿಕ್ಸ್ ಕೊಡ್ತಾರೆ ರೋಗಗಳೆಲ್ಲ ಹೋಗಲಿ ಅಂತ, ಇನ್ನೊಂದು ವಿಟಮಿನ್ಸ್ ಕೊಡ್ತಾರೆ ಅದು ಬಲ ಬರಲಿ ದೇಹಕ್ಕೆ ಅಂತ. ಆ ರೀತಿಯಲ್ಲೇ ಮಾಡ್ತಕ್ಕಂಥದ್ದು ಎಲ್ಲವೂ. ಅಂತೂ ಈ ದಿವಸ ಆ ಒಂದು ಪ್ರದೋಷ ಪೂಜೆ ಮಾಡೋದ್ರಿಂದ, ಅದಾದ ನಂತರದ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶಿವಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಒಂದು ದೋಷ ನಿವಾರಣೆ, ಮತ್ತೊಂದು ಫಲಸಿದ್ಧಿ ಉಂಟಾಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.